4 ಕೋಳಿ ಫಾರ್ಮ್ ಮಾಡ್ರಿ ಅಣ್ಣ? ಹೌದು ಸರ್, 4 ಕೋಳಿ ಫಾರ್ಮ್ ಮಾಡಿವಿ ಸರ್. ಸರ್ ಟೋಟಲ್ ಸರ್ ನಮ್ಮಲ್ಲಿ 8,000 ಕೋಳಿ ಇದಾವೆ ಸರ್. ಈಗ ಸರ್ ನಾವು ಮೊಟ್ಟೆ ಪ್ರಪೋಸಲ್ ಮಾಡ್ತೀವಿ ಸರ್, ಮಾಂಸ ಪ್ರಪೋಸಲ್ ಮಾಡ್ತೀವಿ ಸರ್. ಸರ್ ನಮ್ಮ ಎಜುಕೇಶನ್ ಸರ್ MA B.Ed ಸರ್, MA ಸೈಕಾಲಜಿ ಸರ್. ಕೋಳಿ ಸಾಕಾಣಿಕೆ ಅದ್ರ ಜೊತೆ ತರಬೇತಿ ಪಡೆದು ಕೋಳಿ ಸಾಕಾಣಿಕೆ ಆರಂಭ ಮಾಡಿವಿ ಸರ್. ಇದು TT ಬರ್ದಿದ್ರ? ಹೌದು ಸರ್, TET ಬರ್ದಿವಿ ಸರ್. 2019 TET ಬರ್ದಿದ್ದೆ ಸರ್. ಪಾಸ್ ಆಗಿದ್ದೀನಿ ಸರ್. 94 ನಂಬರ್ ತೊಂದೆ ಸರ್. 94 ಆದ್ರೂ ನೀವು ಹೋಗಿಲ್ಲ ಸರ್, ನಮ್ಮ CET ಬರ್ದಿಲ್ರಿ. ನಾ ಕೋಳಿ ಸಾಕಾಣಿಕೆ ಆರಂಭ ಮಾಡೀನಿ ಸರ್. ಸ್ಟಾರ್ಟಿಂಗ್ ನಾ ಸರ್ 1,000 ಕೋಳಿಯಿಂದ ಶುರು ಮಾಡೀನಿ. ಸೋನಾಲಿ ಕೋಳಿ ಬರೀ 5 ತಿಂಗಳ ಮೊಟ್ಟೆ ಚಲೋ ಆಗ್ತದೆ ಸರ್. ಅದಕ್ಕಾಗಿ ವೇಟ್ನು ಸರ್ ಎಲ್ಲಿ 1.5 kg ಸರ್. ಇದು ಬರೀ 3 ತಿಂಗಳ 1.5 kg ಬರ್ತದೆ ಸರ್ ಸೋನಾಲಿ ಕೋಳಿ. ಕೃಷಿಲಿ ಉಪಕಸಬುಗಳಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಮೀನು ಸಾಕಾಣಿಕೆ, ಅವ್ರದ್ದೇನಾದ್ರು ತೋಟದಲ್ಲಿ ನೀರಿದ್ದು ಹಂಗತೆ ಏನಾರು ಇತ್ತು ಅಂತಂದ್ರೆ ಕೃಷಿಲಿ ಉಪಕಸಬಾಗಿ ಮೀನು ಕೂಡ ಸಾಕಾಣಿಕೆ ಮಾಡ್ಬೋದು. ಆದ್ರೆ ಮೂಲವಾಗಿ ಕೋಳಿ ಕುರಿ ಸಾಕಾಣಿಕೆ ಮಾಡೋರು ತುಂಬಾ ಜನ ನೋಡಿರ್ತೀವಿ. ಹಂಗಾಗಿ ಇವತ್ತು ನಾನು ಕೋಳಿ ಸಾಕಾಣಿಕೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಕೋಳಿ ಮರಿಗಳು ಇತ್ತೀಚೆಗಂತರೂ DP ಕ್ರಾಸ್ ಅಂತೆ, ಸೊನಾಲಿ ಅಂತೆ, ಮೈಸೂರು ನಾಟಿ ಅಂತ ಇಂಥ ತುಂಬಾ ವೆರೈಟೀಸ್ ಬಂದ್ಬಿಟ್ಟಿದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಅಂತ ನಾನು ಗುಲ್ಬರ್ಗ ಡಿಸ್ಟಿಕ್ಗೆ ಬಂದಿದ್ದೀನಿ. ನಮ್ಮ ಜೊತೆ ರಾಧಾಕೃಷ್ಣ ಅಣ್ಣವ್ರು ಇದ್ದಾರೆ. ಅಣ್ಣ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ರಾಧಾಕೃಷ್ಣ ಧನ್ಯನ್ ಸರ್. ಗುಲ್ಬರ್ಗ ಡಿಸ್ಟಿಕ್ ಅಳಂತಲೋಕ್ ಚೆಂಚನಸೂರು ನಮ್ಮ ಊರು ಸರ್. ಸರ್ ನಾವು ಗುಲ್ಬರ್ಗ ಹತ್ತಿರ ಸರ್ 4 ಕೋಳಿ ಫಾರ್ಮ್ ಮಾಡೀನಿ. 4 ಕೋಳಿ ಫಾರ್ಮ್ ಮಾಡ್ರಿ ಅಣ್ಣ? ಹೌದು ಸರ್, 4 ಕೋಳಿ ಫಾರ್ಮ್ ಮಾಡಿವಿ ಸರ್. ಎಷ್ಟಿದಾವಣ್ಣ ಟೋಟಲ್ ಕೋಳಿ? ಸರ್ ಟೋಟಲ್ ಸರ್ ನಮ್ಮಲ್ಲಿ 8,000 ಕೋಳಿ ಇದಾವೆ ಸರ್. ಈಗ ಟೋಟಲ್ 8,000 ಇದಾವೆ ಸರ್. ಅಂದ್ರೆ ಏನ್ ಪರ್ಪಸ್ ನೀವು ಸಾಕೋದು? ಸರ್ ನಾವು ಪರ್ಪಸ್ ಅಥವಾ ಮಾಂಸದ ಪರ್ಪಸ್? ಸರ್ ನಾವು ಮೊಟ್ಟೆ ಪ್ರಪೋಸಲ್ ಮಾಡ್ತೀವಿ ಸರ್, ಮಾಂಸ ಪ್ರಪೋಸಲ್ ಮಾಡ್ತೀವಿ ಸರ್. ಹಾಗಾಗಿ ನಾವು ಇವು ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡಿವಿ ಸರ್. ನಮ್ಮ ಮೇನ್ ಉದ್ಯೋಗ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ಇದು? ಸರ್ ನಾವು 6 ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. 2019ರಿಂದ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ಸರ್. ಸರ್ ನಮ್ಮ ಎಜುಕೇಶನ್ ಸರ್ MA B.Ed ಸರ್. ನಮ್ಮದು MA ಸೈಕಾಲಜಿ ಸರ್. MA ಸೈಕಾಲಜಿ ಮುಗಿಸ್ಕೊಂಡು ಸರ್ ಹಂಗೆ ಕೋಳಿ ಸಾಕಾಣಿಕೆ ಅದ್ರ ಜೊತೆ ತರಬೇತಿ ಪಡೆದು ಕೋಳಿ ಸಾಕಾಣಿಕೆ ಆರಂಭ ಮಾಡಿವಿ ಸರ್. ಈಗ MA B.Ed ಆಗಿತ್ತು, ಯಾಕೆ ನೀವು ಜಾಬ್ಗೆ ಹೋಗ್ಲಿಲ್ಲ? ಇದು TT ಬರ್ದಿದ್ರ? ಹೌದು ಸರ್, TET ಬರ್ದಿದೆ ಸರ್. 2019 TET ಬರ್ದಿದೆ ಸರ್. ಪಾಸ್ ಆಗಿದ್ದೀನಿ ಸರ್. 94 ನಂಬರ್ ತೊಂದೆ ಸರ್. ಅದು ಅಯ್ಯೋ 94 ಆಗಿತ್ತು? ಹೌದು ಆಗಿದೆ ಸರ್. TET 94 ಆದ್ರೂ ನೀವು ಹೋಗಿಲ್ಲ ಸರ್. ನಮ್ಮ 2017ರಲ್ಲಿ 1.5 ತಿಂಗಳು ತರಬೇತಿ ಪಡೆದಿದ್ದೀನಿ ಸರ್. ನಾನು ಗುಲ್ಬರ್ಗ ಯೂನಿವರ್ಸಿಟಿ ಕೃಷಿ ಇದರಾಗ ಸರ್, ಕೃಷಿ ವಿಶ್ವವಿದ್ಯಾಲಯದಾಗ ನಡೆದಾಗ ತರಬೇತಿ ಪಡೆದೆ ಸರ್. 1.5 ತಿಂಗಳು ತರಬೇತಿ ಪಡೆದು ನಾ ಕೋಳಿ ಸಾಕಾಣಿಕೆ ಆರಂಭ ಮಾಡೀನಿ ಸರ್. ಹಾಗಾಗಿ ಕೋಳಿಯಿಂದ ಶುರು ಮಾಡಿದ್ರ ಸರ್ ಸ್ಟಾರ್ಟಿಂಗ್ ನಲ್ಲಿ ನಾ ಸರ್ 1,000 ಕೋಳಿಯಿಂದ ಶುರು ಮಾಡೀನಿ ಸರ್. 1,000? 1,000 ಕೋಳಿ. ಹಾಂ ಸರ್. ಹಾಂ ಸರ್, 1,000 ಕೋಳಿಯಿಂದ ಶುರು ಮಾಡಿ ಸರ್. ಇವಾಗ 8,000 ನಮ್ಮ ಕೋಳಿ ನಮ್ಮ ಹತ್ರ ಸರ್. ದೊಡ್ಡ ಕೋಳಿ 8,000 ಸರ್. ಈ ಸಣ್ಣ ಕೋಳಿಗಳು ಮರಿಗಳು ಒಂದು 4,000 ಸರ್ ಪ್ರೆಸೆಂಟ್. ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತಂತಂದ್ರೆ ಯಾವ ತಳಿ ಸಾಕಿದ್ರೆ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಸೋನಾಲಿ ಕೋಳಿ ಸಾಕಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಸರ್ ಇದು ಬೇಗ ಬರುತ್ತೆ ಸರ್. 3.5 ತಿಂಗಳಲ್ಲಿ ಕೋಳಿ ಮಾಡಕ್ ಬರುತ್ತೆ ಸರ್. ಮಾಂಸಕ್ಕೆ ಕಟಾವು ಮಾಡಬಹುದು ಸರ್. ಅದು ಮೊಟ್ಟೆಗೆ ಸರ್ 5 ತಿಂಗಳ ಮೊಟ್ಟೆ ಇಡುತ್ತೆ ಸರ್ ಸೋನಾಲಿ ಕೋಳಿ. ಅಂದ್ರೆ ಮೊಟ್ಟೆಯಿಂದ ಹೊರಗಡೆ ಬಂದಂತ ಕೋಳಿ ಮರಿ 5 ತಿಂಗಳಿಗೆ ಮೊಟ್ಟೆ ಇಡಕ್ ಶುರು 5 ತಿಂಗಳು ಶುರು ಆಗುತ್ತೆ ಸರ್. ಅದಕ್ಕಾಗಿ ಸೋನಾಲಿ ಕೋಳಿ ಮಾಡ್ಬೇಕಂತ ಸರ್ ನಮ್ಮ ಇದು ಕೊಟ್ಟು. ಹಾಂ ಸರ್. ಈಗ 5 ತಿಂಗಳು ಮೊಟ್ಟೆ ಇಡಕ್ ಶುರು ಮಾಡಿದ್ಮ್ಯಾಗ ಸೋನಾಲಿ ಅಣ್ಣ ಅದು ಎಷ್ಟು ವರ್ಷ ಮೊಟ್ಟೆ ಕೊಡುತ್ತೆ ಸರ್? ಅದು 2 ವರ್ಷ ಮೊಟ್ಟೆ ಕೊಡುತ್ತೆ ಸರ್. ಅದಲ್ಲ ಸರ್ 1 ವರ್ಷಕ್ಕೆ ಸರ್ 160 180 ಮೊಟ್ಟೆ ಕೊಡುತ್ತೆ ಸರ್ ಸೋನಾಲಿ ಕೋಳಿ. ಅದು 2 ವರ್ಷ ಮೊಟ್ಟೆ ಕೊಡುತ್ತೆ ಸರ್. ಮುಂದೆ 2 ವರ್ಷ ನಂತರ ನೀವು ಮಾಂಸಕ್ಕೆ ಮಾರಾಟ ಮಾಡ್ಬೋದು. ಅದಕ್ಕೆ ಸೋನಾಲಿ ಕೋಳಿ ಆಯ್ಕೆ ಮಾಡಿದ್ರೆ ಒಳ್ಳೆ ಸರ್ ಜನ ರೈತರು. ಅಂದ್ರೆ 1 ವರ್ಷಕ್ಕೆ 160ರಿಂದ 180 ಮೊಟ್ಟೆನ ಫಿಕ್ಸ್ ಕೊಡುತ್ತಾ? ಹಾಂ ಫಿಕ್ಸ್ ಕೊಡ್ತಾರೆ ಸರ್. ಮಾರ್ಕೆಟಿಂಗ್ ಸರ್ ಪೀಸ್ ಲೆಕ್ಕ ಮಾಡಿದ್ರೆ ಸರ್ 20 ರೂಪೀಸ್ ಒಂದು ಪೀಸ್ ಅದ ಸರ್ ಸೋನಾಲಿ ಕೋಳಿ ರೀ. ಒಂದು ತತ್ತಿ? ಹಾಂ ಸರ್, ಒಂದು ತತ್ತಿ ರೀ. ಯಾಕಷ್ಟು ಕಾಸ್ಟ್ಲಿ? ಯಾಕೆ ಸರ್ ಜವಾರಿ ಮೊಟ್ಟೆ ಸಿಗಲ್ಲ ಸರ್. ಸಾಕಾಣಿಕೆ ಜವಾರಿ ಕೋಳಿ ಕಡಿಮೆ ಸರ್. ಹಾಗಾಗಿ ಎಲ್ಲರೂ ಸೋನಾಲಿ ಕೋಳಿ ಮೊಟ್ಟೆ ಜವಾರಿ ಕೋಳಿ ಮೊಟ್ಟೆ ಬಿಡ್ತಾರೆ. ಇದು ಪ್ಯೂರ್ ಜವಾರಿನ ಸೋನಾಲಿ? ಹಾಂ ಸರ್, ಜವಾರಿ ಕೋಳಿನೇ, ಏನು ಚೇಂಜ್ ಇಲ್ಲ ಸರ್. ಎಲ್ಲ ಆಹಾರ ಸೇಮ್ ಸರ್. ಬೆಳವಣಿಗೆ ಎಲ್ಲ ಗುಣಲಕ್ಷಣ ಎಲ್ಲ ಜವಾರಿ ಕೋಳಿ ಸರ್. ಏನು ಚೇಂಜ್ ಇಲ್ಲ ಸರ್. ಇದಕ್ಕೂ ಕೂಡ ಕ್ರಾಸಿಂಗ್ ಹುಂಜ ಬೇಕೇ ಬೇಕು ಸರ್. ಹುಂಜ ಕಂಪಲ್ಸರಿ ಬೇಕು ಸರ್. ಏನು ಜವಾರಿ ಕೋಳಿ ಏನು ಕ್ರಾಸ್ ಮಾಡಿ ಮೊಟ್ಟೆ ಇಡುತ್ತೆ ಸರ್, ಅದೇ ಥರ ಇದನ್ನು ಸೋನಾಲಿ ಕೋಳಿ ಕೂಡ ಕ್ರಾಸ್ ಮಾಡಿ ಮೊಟ್ಟೆ ಇಡುತ್ತೆ. ಬೇರೆ ಈಗ ಮೈಸೂರು ನಾಟಿ ಅಂತಿದೆ, DP ಕ್ರಾಸ್ ಅಂತಿದೆ, ಆಮೇಲೆ 360 380 ಅಂತ ಇನ್ನೊಂದು ಬರುತ್ತಲ್ಲ, ಅದು ಒಂದಿದೆ. ಇವುಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂತ ಸರ್? ಇವುಗಳು ಸರ್ ಬೇಗ ಬರಲ್ಲ ಸರ್. ಅವು ಬೇಗ ಮೊಟ್ಟೆ 8 ತಿಂಗಳಿಗೆ 9 ತಿಂಗಳಿಗೆ ಮೊಟ್ಟೆ ಇಡುತ್ತೆ ಸರ್ ಬೇರೆ ಜವಾರಿ ಕೋಳಿಯಲ್ಲಿ. ಸೋನಾಲಿ ಕೋಳಿ ಬರೀ 5 ತಿಂಗಳ ಮೊಟ್ಟೆ ಚಲೋ ಆಗುತ್ತೆ ಸರ್. ಅದಕ್ಕಾಗಿ ವೇಟ್ನು ಸರ್ ಎಲ್ಲಿ 1.5 kg ಸರ್. ಇದು ಬರೀ 3 ತಿಂಗಳಿಗೆ 1.5 kg ಬರ್ತದೆ ಸರ್ ಸೋನಾಲಿ ಕೋಳಿ. 3 ತಿಂಗಳಿಗೆ 1.5 kg ಬರ್ತದೆ ಸರ್. ಅದಕ್ಕಾಗಿ ಸೋನಾಲಿ ಕೋಳಿ ಮಾಡಿದ್ರೆ ಅದೇ ರೈತರಿಗೆ ಅನುಕೂಲ ಆಗ್ತದೆ ಸರ್. ಅದೇ ಬಿಸ್ನೆಸ್ ಪರ್ಪಸ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಸರ್. ಅದಕ್ಕಾಗಿ ಸೋನಾಲಿ ಕೋಳಿನೇ ಒಳ್ಳೇದು. ಅದಕ್ಕೆ ಡಿಫ್ರೆಂಟ್. ಈಗ ನಿಮ್ಮ ಹತ್ರ ಮರಿ ಇದಾವಣ? ಹಾಂ ಸರ್, ನಮ್ಮ ಹತ್ರ ಮರಿ ಇದೆ ಸರ್. ಈಗ ಇದು ಮರಿ ಸೇಲ್ ಮಾಡ್ತೀವಿ ಸರ್ ನಾವು.
ಮರಿ ಸಲ ಆಲ್ ಕರ್ನಾಟಕ ಕೊಡ್ತೀವಿ ಸರ್ ನಾವು ಆಲ್ ಕರ್ನಾಟಕ. ಆಲ್ ಕರ್ನಾಟಕ. ಎಲ್ಲಿಂದ ತಗೊಂಡ್ಬರ್ತೀರಿ ನೀವು ಮರಿನ? ಸರ್ ಮರಿ ಸರ್ ನಮ್ದು ಇನ್ಕ್ಯುಬೇಟರ್ ಮಷಿನ್ ಇದೆ ಸರ್ ಸೇಡಮಲ್ಲಿ. ಹಾ ಸರ್. ಸೇಡಮಲ್ಲಿ ಇನ್ಕ್ಯುಬೇಟರ್ ಮಷಿನ್ ಇದೆ. ನಾವೇ ಸರ್ ಪ್ರತಿ ಮಂತ್ಲಿ 10,000 ಮೊಟ್ಟೆ ಮರಿ ತೆಗಿತೀವಿ ಸರ್ ನಾವು. 10,000 ಅಂದ್ರೆ ನಿಮ್ ಕೋಳಿಯಿಂದ ಬಂದಂತ ತತ್ತಿಯಿಂದ 10,000 ಮೊಟ್ಟೆ ತೆಗೆದು ನಮ್ಮ ಕೋಳಿಯಿಂದ ಬಂದಂತ ಮೊಟ್ಟೆಯನ್ನು ತೆಗೆದು ಸರ್ ಅವೇ ಮರಿಗಳು ತೆಗೆದು ಅವೇ ದೊಡ್ಡ ಮಾಡಿ ನಾವು ಮಾರ್ತೀವಿ ಸರ್. ಅದು ಕಸ್ಟಮರ್ಗಳು ಮರಿ ಬೇಕಂದ್ರೆ ಮರಿ ಕೊಡ್ತೀವಿ ಸರ್ ಕಸ್ಟಮರ್ಗಳು. ಸರ್ ನಮ್ಮ ಸಣ್ಣ ಮರಿ ಸರ್ 1 ತಿಂಗಳ ಮರಿಗಳು ರೀ. ಇವೆಲ್ಲ 1 ತಿಂಗಳು 1 ತಿಂಗಳ ಮರಿಗಳು ಅವ ಸರ್. ಇವು 4,000 ಮರಿ ಇದಾವೆ ಸರ್ ಈಗ ಪ್ರೆಸೆಂಟ್ ಅಲ್ಲಿ. ಬಟ್ ಇವಕ್ಕೆ ವ್ಯಾಕ್ಸಿನೇಷನ್ ಏನಾರು ಆಗಿರುತ್ತೆ ಸರ್? ವ್ಯಾಕ್ಸಿನೇಷನ್ ಮಾಡಿದ್ದೀನಿ ಸರ್ ಇದಕ್ಕೆ. ಸರ್ ಇದಕ್ಕೆ IVD ಸರ್ ಲಸೋಟ ರೀ ಆಯಿತು ಇದು ಮಾಡ್ತೀವಿ ಇದು B1 ಮಾಡ್ತೀವಿ ಸರ್. ಯಾಕೆ ವ್ಯಾಕ್ಸಿನೇಷನ್ ಮಾಡ್ಬೇಕಂತ? ವ್ಯಾಕ್ಸಿನೇಷನ್ ಮಾಡೋ ಸರ್ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಸರ್. ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ರೋಗಗಳು ಬರಲ್ಲ ಸರ್. ಮುಂದೆ ಜನರಿಗೆ ಅವಕ್ಕಿಂತ ಸರ್ ಆಟೋಮೆಟಿಕ್ ಮರಿಗಳು ಅವಕ್ಕೆ ಆಹಾರ ಕರೆಕ್ಟ್ ಸರಿಯಾದ ಟೈಮಿಗೆ ನೀರು ಸಿಗಲಿಲ್ಲ, ಆಹಾರ ಸಿಗಲಿಲ್ಲ ಅಂದ್ರೆ ಅದು ವೀಕ್ನೆಸ್ ಆಗ್ತದೆ ಸರ್. ಸೊ ಬೇಸಿಗೆ ವಾತಾವರಣಕ್ಕೆ ಸರ್ದಿ ಬರ್ತದೆ ಸರ್. ಈಗ ಸರ್ದಿ ಬಂದು ಕೋಲ್ಡ್ ಆದಾಗ ಕಣ್ಣು ಹೋಗ್ತದೆ ಸರ್ ಮರಿಗಳಿಗೆ. ಅದಕ್ಕಾಗಿ ಅವ್ರು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ರೋಗ ಬರಲ್ಲ, ಎಲ್ಲ ಆಕ್ಟಿವ್ ಆಗಿರುತ್ತೆ ಸರ್ ಮರಿಗಳು. ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಸರ್. ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದ್ರೆ ಕೋಳಿಗಳು ಸಕ್ಸಸ್ ಆಗಲ್ಲ ಸರ್. ವ್ಯಾಕ್ಸಿನೇಷನ್ ಮಾಡಬೇಕು ಸರ್. ಹೌದಲ್ಲ? ಹಾಂ ಸರ್. ಈಗ ನಿಮ್ಮ ಹತ್ರ ಎಷ್ಟು ದಿನದ ಮರಿಯಿಂದ ಸಿಗ್ತಾವೆ ಸರ್? ನಮ್ಮಲ್ಲಿ ಒನ್ ಡೇ ಮರಿ ಸಿಗ್ತದೆ ಸರ್, 1 ತಿಂಗಳ ಮರಿ ಸಿಗ್ತಾವೆ ರೀ, 45 ಡೇಸ್ ಮರಿ ಸಿಗ್ತಾವೆ ರೀ, ದೊಡ್ಡ ಕೋಳಿ ಸಿಗ್ತಾವೆ ಸರ್. ಅದಕ್ಕೆ ಯಾವ ಬೇಕಾದ್ರೆ ನಮ್ಮಲ್ಲಿ ಎನಿ ಟೈಮ್ ಕೋಳಿ ಮರಿ ಸಿಗ್ತಾವೆ ಸರ್. ಓಕೆ. ಅಂದ್ರೆ ಈಗ ನಮಗೆ ತತ್ತಿ ಇಡಂತ ಕೋಳಿನೇ ಬೇಕಂದ್ರೆ ಅದು ಕೂಡ ಸಿಗುತ್ತೆ? ಹಾಂ ಸಿಗ್ತದೆ. ತತ್ತಿ ಇಡಂತ ಕೋಳಿ ಬೇಕಾದ್ರೆ ಡೈರೆಕ್ಟ್ ಸಿಗ್ತದೆ. ಮೊಟ್ಟೆ ಇಡೋ ಕೋಳಿನೂ ಒಯ್ಬೋದು ಸರ್. ಎಲ್ಲ ರೀತಿ ಅನುಕೂಲ ಸರ್. ಕೋಳಿಗಳು ಏನೋ ಯಾವುದೂ ಕಡಿಮೆ ಇಲ್ಲ ಸರ್. ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚಿಗೆ ನಮ್ಮಲ್ಲಿ ಸರ್ ಪ್ರತಿ ತಿಂಗಳ 20,000-30,000 ಕೋಳಿ ನಮ್ಮಲ್ಲಿ ಇರ್ತಾವೆ ಸರ್. 20,000-30,000 ತನಕ ಬರ್ತದೆ. ಅಲ್ಲಿವರೆಗೂ ಸೇಲ್ ಮಾಡ್ತೀವಿ ಸರ್. ದೊಡ್ಡ ಕೋಳಿ ಸಣ್ಣ ಕೋಳಿ ಎಲ್ಲ ಹಿಡಿದು 20,000-30,000 ತನಕ ಮಾಡ್ತೀವಿ. ಹಾಗಾಗಿ ಕೋಳಿ ಉದ್ಯಮ ಸರಿಯಾಗಿದೆ ಸರ್. ಈಗ ಅಕಸ್ಮಾತ್ ನಾವೀಗ ಕೋಳಿ ಮರಿನ 1 ತಿಂಗಳ ಮರಿ ತಗೊಂಡೋಗಿ ಸಾಕ್ತೀವಿ ಅಂತಂದ್ರೆ ಈಗ ನನಗೇನು ಗೊತ್ತೇ ಇಲ್ಲಪ್ಪ ಸಾಕೋದು ಹೆಂಗಂತ ನನಗೆ ಗೊತ್ತೇ ಇಲ್ಲ. ಸೊ ನೀವು ಅದ್ರ ಬಗ್ಗೆ ಏನಾರು ಟ್ರೈನಿಂಗ್ ಏನಾರು ಕೊಡ್ತೀರಣ್ಣ? ಹಾಂ ಕೊಡ್ತೀವಿ ಸರ್. ನಾವು ನಮ್ಮಲ್ಲಿ ಮರಿ ಯಾವ ಒಯ್ದಿರ್ತಾರೆ ಸರ್ ಅವರಿಗೆ ಸೆಡ್ ಮಾಡೋ ಹಿಡಿದು ಮರಿ ಒಯ್ದಂಗೆ ಹಿಡಿದು ಕೋಳಿ ದೊಡ್ಡ ಒಂದು ಸಾರಿ ಅವ್ರು ಮಾರಾಟ ಮಾಡೋವರೆಗೂ ಮೊಟ್ಟೆ ಇಡೋವರೆಗೂ ಅವ್ರಿಗೆ ಎಲ್ಲ ಏನು ಬೇಕು ಮಾಹಿತಿ, ಎಲ್ಲ ಯಾವ ಫೀಡ್ ಹಾಕಬೇಕು, ಯಾವುದು ಔಷಧಿ ಹಾಕಬೇಕು ಎಲ್ಲನೂ ಅವ್ರಿಗೆ ಹೇಳ್ತೀವಿ ಸರ್. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಕೋಳಿಗೆ. ಎಲ್ಲ ತರಬೇತಿ ಅವರಿಗೆ ಕೋಳಿ ಬಗ್ಗೆ ಏನೇ ಕೇಳಕ್ಕೆ ಎಲ್ಲ ಮಾಹಿತಿ ಕೊಡ್ತೀವಿ ಸರ್. ಎಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ ಸರ್. ಅಕಸ್ಮಾತ್ ನಾನು ಟ್ರೈನಿಂಗ್ ಇಲ್ಲೇ ಇದ್ದು 1-2-3 ದಿನ ಇದು ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ? ಅಲ್ಲ ಸರ್, ಎಲ್ಲ ಇಲ್ಲ ಅವ್ರಿಗೆ ಇಲ್ಲಿಗೆ ವ್ಯವಸ್ಥೆ ಅದ ಸರ್. ನಮ್ಮಲ್ಲಿ ರೂಮ್ ಅದ ಸರ್ ಎಕ್ಸ್ಟ್ರಾ. ಅಲ್ಲೇ ಅವ್ರಿಗೆ ಇದ್ದು 1-2-3 ದಿನ ಇದ್ದು ಅವರೇ ಇಲ್ಲೇ ನೋಡಿ ಇಲ್ಲೇ ತರಬೇತಿ ಪಡೆದು ಹೋಗ್ಬೋದು ಸರ್. ಡೈರೆಕ್ಟ್ ಪ್ರಾಕ್ಟಿಕಲ್ನೂ ಮಾಡಿ ಹೋಗ್ಬೋದು ಸರ್. ಅನುಕೂಲ ಅದ ಸರ್. ಪ್ರಾಕ್ಟಿಕಲ್ ಕಲ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಕಲಿಗೂ ಎಲ್ಲ ಅವಕಾಶ ಇದೆ ಸರ್. ಈಗ ನಾನು ತಗೊಂಡೋಗಿ ಸಾಕ್ತೀವಿ ಅಂತಂದ್ರೆ ಎಷ್ಟು ತಿಂಗಳ ಮರಿ ತಗೊಂಡ್ರೆ ಭಾಳ ಉತ್ತಮ ಅಂತೀರಿ ಹೊಸದಾಗಿ ಸಾಕು? ಸರ್ ಹೊಸದಾಗಿ ಸಾಕೋರು ಸರ್ 1 ತಿಂಗಳ ಮರಿ ಒಯ್ದು ಸಾಕೋರು ಅಂದ್ರೆ ಒಳ್ಳೇದು ಸರ್. ಯಾಕಂದ್ರೆ 1 ತಿಂಗಳ ಮರಿಗಳು ಸರ್ ಅವ್ರ ಆಹಾರ ತಿರ್ತಾವೆ ಸರ್. ಅವಕ್ಕೆ ನೀರು ಕುಡಿಯೋ ಎಲ್ಲ ಗೊತ್ತಾಗಿರ್ತದೆ ಸರ್. ಅದಕ್ಕಾಗಿ ಅದಕ್ಕೆ ಯಾವುದೇ ನಾವೆಲ್ಲ ಪೋಲಿಯೋ ಮಾಡಿಕೊಟ್ಟಿರ್ತೀವಿ ಸರ್. ಏನೋ ಸಮಸ್ಯೆ ಬಂದಿರಲ್ಲ. ಅದಕ್ಕಾಗಿ 1 ತಿಂಗಳ ಮರಿ ಒಯ್ದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ರೈತರಿಗೆ ಯಾವುದೂ ಲಾಸ್ ಆಗಲ್ಲ ಸರ್. ಸರ್ ವ್ಯಾಕ್ಸಿನೇಷನ್ ಸರ್ 7 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್. 15 ದಿನಕ್ಕೆ ಒಂದು ವ್ಯಾಕ್ಸಿನೇಷನ್ ರೀ, 21 ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್. ವ್ಯಾಕ್ಸಿನೇಷನ್ ಮಾಡೋ ಕೋಳಿನ ಮರಿನ 1 ತಿಂಗಳ ಮರಿ ಅಂತ ನಾವು ಇದು ಮಾಡ್ತೀವಿ ಸರ್, ರಿಕಮೆಂಡ್ ಮಾಡ್ತೀವಿ. ತಿಂಗಳ ಮರಿ ತಗೊಂಡೋಗಿ ಸಾಕ್ತಾ ಇದ್ದೀನಿ ಅಂತಂದ್ರೆ ಆ ಮರಿ ದೊಡ್ಡದಾಗಿ ಮೊಟ್ಟೆ ಕೊಡೋಕೆ ಎಷ್ಟು 5 ತಿಂಗಳು ಬೇಕಾಗುತ್ತೆ? ಹಾಂ ರೀ. 1 ತಿಂಗಳ ಮರಿ ಒಯ್ದಾಗ ಸರ್ ಮೊಟ್ಟೆ 1 ತಿಂಗಳ ಮರಿ ಒಯ್ದ್ರೆ ನಮ್ಮಲ್ಲಿ ಅಂದ್ರೆ 4 ತಿಂಗಳ ಮೊಟ್ಟೆ ಇರ್ತದೆ ಸರ್. ಮೊಟ್ಟೆ 1 ದಿನ ಮರಿ ಒಯ್ದ್ರೆ ಅಂದ್ರೆ 5 ತಿಂಗಳು ಬೇಕು ಸರ್. ಅದಕ್ಕಾಗಿ 1 ತಿಂಗಳ ಮರಿ ಒಯ್ದ್ರೆ 4 ತಿಂಗಳ ಮೊಟ್ಟೆ ಚಲೋತ್ತೆ ಸರ್, ಪ್ರಾರಂಭ ಆಗ್ತದೆ. ಅದು ಹಾಗೆ ಕಂಟಿನ್ಯೂ ಮೊಟ್ಟೆ ಇರ್ತದೆ ಸರ್. ಲೇಯರ್ ಫೀಡ್ ಹಾಕ್ಬೇಕು ಸರ್, ಕಂಟಿನ್ಯೂ ಮೊಟ್ಟೆ ಇರ್ತದೆ ಸರ್. ಏನು ಲೇಯರ್ ಫೀಡ್ ಅಂದ್ರೆ ಏನು? ಲೇಯರ್ ಫೀಡ್ ಅಂದ್ರೆ ಸರ್ ಮೊಟ್ಟೆ ಸಲುವಾಗಿ ಕೋಳಿಗೆ ಅದು ಮೊಟ್ಟೆ ತಯಾರಾಗಲಿ ದೇಹದಾಗ ಎಲ್ಲ ಏನೇನು ಬೇಕು ಸರ್, ಕ್ಯಾಲ್ಸಿಯಂ ಎಲ್ಲ ಬರಪ್ಲೆ ಸರ್ ಅದಕ್ಕೆ ಫುಡ್ ಇದೆ ಸರ್. ಈಗ ಅಕಸ್ಮಾತ್ ನಾನು ಲೇಯರ್ ಫುಡ್ ಹಾಕೋದೇ ಇಲ್ಲ, ನಾನು ಹೊಲ್ದಾಗ ಏನೋ ಸ್ವಲ್ಪ ಸಾಕೊಂತೀನಿ ಅಂತ ಒಯ್ತಿರ್ತಾರೆ ಕೆಲವು ರೈತರು. ಸೊ ಅವರು ಸಾಕಿದ್ನಿ ಅಂತಂದ್ರೆ ಸೇಮ್ ಅಷ್ಟೇ ಮೊಟ್ಟೆಗಳು ಬರುತ್ತೆ? ಹಾಂ ಬರುತ್ತೆ ಸರ್. ಯಾಕೆ ಹೊರಗಡೆ ಬಿಟ್ಟ ಸರ್ ಎಲ್ಲ ಸಿಗ್ತದೆ. ಅವಕ್ಕೆ ಹುಳ ಹುಟ್ಟಿ ಎಲ್ಲ ಹುಲ್ಲು ಕಡ್ಡಿ ಕಸ ಕಡ್ಡಿ ಎಲ್ಲ ತಿಂತ ಸರ್. ಅದು ಸೇಮ್ ಜವರಿ ಕೋಳಿ ಅಂತ ಇರ್ತದೆ, ಎಲ್ಲ ಕೋಳಿ ಎಲ್ಲ ತಿಂತ ಸರ್. ಹಾಗಾಗಿ ಹೊರಗೆ ಎಲ್ಲ ಕ್ಯಾಲ್ಸಿಯಂ ಸಿಗೋದ್ರಿಂದ ಸರ್ ಅದು ಮೊಟ್ಟೆ ಇರ್ತದೆ ಸರ್. ಸೇಮ್ ಮೊಟ್ಟೆ ಇರ್ತದೆ ಸರ್. ಫುಡ್ ಏನು ಹಾಕ್ಬೇಕು? ಫುಡ್ ಏನು ಜरूरत ಇಲ್ಲ ಸರ್. ತೋಟದಾಗ ಬಿಟ್ಟರೆ ಭಾಳ ಅನುಕೂಲ ಸರ್. ಮುಂದೆ ಅಂಗಳದಲ್ಲಿ ಹೊರಗೆಲ್ಲ ಅವ್ರಿಗೆ ಬೇಕಾದ ಆಹಾರ ಸಿಗ್ತದೆ. ಶೆಡ್ಡಲ್ಲಿ ಇಟ್ಟು ಮಾಡಬೇಕಾದ್ರೆ ಫೀಡ್ ಆಗ್ಬೇಕು. ಸೊ ಹೊರಗಡೆ ಬಿಟ್ಟು ಮಾಡ್ತೀರಂದ್ರೆ ಜೋಳ ಅಕ್ಕಿ ಗೋಧಿ ಬೇಕಾದ ಹಾಕ್ಲಕ್ಕೆ ಸರ್. ಕೋಳಿ ಏನು ಲಾಸ್ ಆಗುತ್ತೆ. ಬಟ್ ಶೆಡ್ಡಲ್ಲಿ ಸಾಕ್ತೀವಿ ಅಂತಂದ್ರೆ ಈಗ ನಾಟಿ ಕೋಳಿ ಆಗಿರೋದ್ರಿಂದ ಇವು ಮಾಮೂಲಿ ನಾಟಿ ಕೋಳಿ ಅಂದ್ರೆ ತಿಪ್ಪಿಗೆ ಬರಿ ಅವಕ್ಕೆ ಅದ್ರ ನೇಚರೇ ಬೇರೆ. ಸೇಮ್ ನೇಚರ್ ಇರ್ತಾನ ಇದು? ಹಾಂ ಸೇಮ್ ಇರುತ್ತೆ ಸರ್. ಇದಕ್ಕೆ ಸೇಮ್ ನೇಚರ್ ಸರ್. ಇದನ್ನು ಕೂಡ ನಾಟಿ ಕೋಳಿ ಹೆಂಗೆ ಕೆದರ್ ತಿಂತ ಸರ್. ಇದನ್ನು ನೇಚರ್ ಗುಣಲಕ್ಷಣ ಕೂಡ ಕೆದರ್ ತಿನ್ನೋದು ಸರ್. ಇದು ಶೆಡ್ಡಲ್ಲಿ ಕಿತ್ತ ಹೊರಗಡೆ ಬಿಟ್ಟು ಮೈಸೂರು ಭಾಳ ಉತ್ತಮ ಸರ್. ಇದು ಸೇಮ್ ನಾಟಿ ಕೋಳಿ ಹೆಂಗೆ ಇದನ್ನು ತಿಪ್ಪೆಯಲ್ಲಿ ಕೆದರಿ ತಿನ್ನೋದು ಇದೆ ಸರ್. ಅದು ಇವಕ್ಕೆ ಫುಡ್ ಎಲ್ಲ ಹೆಂಗೆ ಕೊಡ್ಬೇಕು ರಾಧಾಕೃಷ್ಣ ಹೋಗಿದ್ರೆ ಸರ್? ಇದಕ್ಕೆ ಈಗ 1,000 ಮರಿ ಒಯ್ದಿರುತ್ತೆ ಸರ್. 1 ತಿಂಗಳ ಮರಿ ಒಯ್ದ್ರೆ ಅವ್ಕೆ ಸ್ಟಾರ್ಟಿಂಗ್ ಸರ್ 15 kg ಫುಡ್ ಹಾಕ್ಬೇಕು ಸರ್. ಒನ್ ಡೇ ಸರ್. ಅದು 20 ದಿನ 15 kg ಹಾಕೋದು ಸರ್. ಅದು 20 ದಿನ ಆದ ನಂತರ ಸರ್ ಆಮೇಲೆ 20 kg ಹಾಕ್ಬೇಕು ಸರ್.
5 ಕೆಜಿ ಹೆಚ್ಚಿಗೆ ಮಾಡ್ಬೇಕು ಸರ್. ಮತ್ತೊಂದು 20 ದಿನ ಆದ್ಮೇಲೆ ಮತ್ತೆ 30 ಕೆಜಿ ಸರ್ ಒನ್ ಡೇ. ಇದರಿಂದ ಮರಿಗಳು ಸರ್ ಗ್ರೋತ್ ಆಗ್ತದೆ ಸರ್. ಇನ್ನು ಸ್ಟಾರ್ಟರ್ ಫೀಡ್ ಎಷ್ಟು ದಿನದವರೆಗೂ ಕೊಡಬೇಕು ಸರ್ ಸ್ಟಾರ್ಟರ್ ಫೀಡ್ ಇನ್ನು 15 ದಿನ ಕೊಡ್ಬೇಕು ಸರ್. ಆನಂದ 15 ದಿನ ಆದ ನಂತರ ಸರ್ ಗ್ರೋವರ್ ಹಾಕ್ಬೇಕು ಸರ್. ಗ್ರೋವರ್ ಫೀಡ್ ಆದ ನಂತರ ಸ್ಟಾರ್ ಫೀಡ್ ಫಿನಿಶರ್ ಫೀಡ್ ಎರಡು ಮಿಕ್ಸ್ ಮಾಡಿ ಹಾಕ್ಬೇಕು ಸರ್. ಅದರಿಂದ ಸ್ಟಾರ್ ಫೀಡ್ ರೇಟ್ ಕಡಿಮೆ ಇರ್ತದೆ ಸರ್, ರೈತರಿಗೆ ಹೆಲ್ಪ್ ಆಗ್ತದೆ ರೀ. ಸರ್ ಫಿನಿಶರ್ ರೇಟ್ ಹೆಚ್ಚಿಗೆ ಇದ್ರ ಕಾರಣ ಎರಡು ಮಿಕ್ಸ್ ಮಾಡಿ ಹಾಕ್ಬೇಕು ಸರ್. ಕಷ್ಟ ರೈತರಿಗೆ ದುಡ್ಡು ಉಳಿತದೆ, ಕೋಳಿನೂ ಗ್ರೋತ್ ಬರ್ತದೆ ಸರ್. ಎರಡು ಹಾಕ್ತಾರೆ ಸರ್. ಅದು ಈಗ ಕಂಟಿನ್ಯೂ ಸರ್ ಸ್ಟಾರ್ ಫೀಡ್ ಕಂಟಿನ್ಯೂ ಮಾಡೋದು ಸರ್. ಸರ್ 1,000 ಮರಿ ಸರ್ 30-35 ಕೆಜಿ ಹಾಕ್ಬೇಕು ಸರ್ ಪರ್ ಡೇ. ಹಾಂ ಸರ್ 30 ಕೆಜಿ ಹಾಕಬೇಕು ಸರ್. ಅಷ್ಟು ಹಾಕಿದ್ರೆ ಸರ್ 3 ತಿಂಗಳಲ್ಲಿ ಬರುತ್ತೆ ಸರ್ ಮಾರಾಟ. 1.5 ಕೆಜಿ ಆಗ್ತದೆ ಸರ್. 1.5 ಕೆಜಿ 1.5 ಕೆಜಿ ಆಗ್ತದೆ. ಈಗ ಒಂದು 30 ಕೆಜಿದು ಒಂದು ಚೀಲ ಎಷ್ಟು ಪ್ರೈಸ್ ಐತಣ್ಣ ಈಗ ಸರ್? 50 ಕೆಜಿ ಒಂದು ಚೀಲ ಬರ್ತದೆ ಸರ್. ಅದು ಪ್ಯಾಕೆಟ್ ರೀ 50 ಕೆಜಿ ಸರ್. ಅದು 1,400 ರೂಪಾಯಿ ಪ್ಯಾಕೆಟ್ ಸರ್. ಫಿನಿಶರ್ ಫೀಡ್ 1,700 ರೂಪಾಯಿ ಇದಾವೆ ಸರ್. ಅದು ವರ್ಕೌಟ್ ಆಗುತ್ತಣ್ಣ? ಅದು ಆಗುತ್ತೆ ಸರ್, ಆಗುತ್ತೆ ಸರ್. ಅದರಿಂದ ಕೋಳಿ ಬೇಗ ಬರ್ತದೆ ಸರ್. ಬೇಗ ಬಂದ ಕಾರಣ ನಮಗೆ ಒಳ್ಳೆ ವರ್ಕೌಟ್ ಆಗ್ತದೆ ಸರ್. ಈಗ 1,000 ಕೋಳಿ ಸಾಕಿದ್ರೆ ನಾವು ಒಂದು ಟೋಟಲ್ 1.5 ಲಕ್ಷ ರೂಪಾಯಿ 1,000 ಕೋಳಿ ಬರ್ತದೆ ಸರ್. ಖರ್ಚು ಆಗ್ತದೆ ರೀ. ಸುಮ್ಮನೆ ಕನಿಷ್ಠ ಇಲ್ಲ ಅಂದ್ರೆ ಸರ್ ಹೋಲ್ಸೇಲ್ ಕೊಟ್ಟರು 3 ಲಕ್ಷ ತನಕ ಇದು ಆಗ್ತದೆ ಸರ್. ಆದಾಯ ಆಗ್ತದೆ. 3.5 ತಿಂಗಳು ಸಾಕು? ಹಾಂ 3 ತಿಂಗಳು ಸರ್. ಎಷ್ಟು ಬರ್ತಾನೆ? ಒಂದೂವರೆ ಖರ್ಚು 1.5 ಲಕ್ಷ ಖರ್ಚು ಬರ್ತದೆ ಸರ್. ನಾವು ಮಾಡಿ ಹೋಲ್ಸೇಲ್ ರೇಟ್ ಕೊಟ್ಟರು ಸರ್, ಕೆಜಿ ಸಾವು ಕೊಟ್ಟರು ನಮಗೆ 1.5 ಲಕ್ಷ ರೂಪಾಯಿ ಬರೀ ಇನ್ಕಮ್ ಆಗ್ತದೆ ಸರ್. 1.5 ಲಕ್ಷ ರೂಪಾಯಿ ಗಂಟೆ ತೆಗೆದು 1.5 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಆದಾಯ ಆಗ್ತದೆ ಅಂದ್ರೆ ಎಷ್ಟು ಕೆಜಿ ಆಗಿರುತ್ತೆ ನಾವು ಸರ್? 1.5 ಕೆಜಿ ಆಗುತ್ತೆ ಸರ್. ಅದು 3 ತಿಂಗಳಿಗೆ 1.5 ಕೆಜಿ ಬರ್ತದೆ ಸರ್. 3 ತಿಂಗಳಿಂದ 4 ತಿಂಗಳ 1.5 ಕೆಜಿ ತಗೋತಾರೆ ಸರ್. ಪಕ್ಕ ಸರ್, ಪಕ್ಕ ತಗೋತಾರೆ ಡೌಟ್ ಇಲ್ಲ. ಅದಕ್ಕೆ ನೀವು ಫೀಡ್ ಹೇಳ್ತಿದ್ದಲ್ಲ ಸರ್. ಅದಕ್ಕೆ 1.5 ತಿಂಗಳಲ್ಲಿ ನೀವು 3 ತಿಂಗಳಲ್ಲಿ 1.5 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದು ಸರ್. ತಿಂಗಳ 50,000 ರೂಪಾಯಿ ಆದಾಯ ಬೀಳುತ್ತೆ ಸರ್. 1,000 ಕೋಳಿ ಸಾಕಿದ್ರೆ ಸರ್. ಕೋಳಿ ಸಾಕಾಣಿಕೆ ಮಾಡಕ್ಕೆ ಸರ್ ಇದಕ್ಕೆ ಯುವಕರು ಮಾಡ್ಬೋದು, ಮಹಿಳೆಯರು ಮಾಡ್ಬೋದು ರೀ, ವಯಸ್ಸಾದವರು ಮಾಡ್ಬೋದು ಸರ್. ಅದಕ್ಕೆ ಕೆಲಸ ಬೇರೆ ಕಡೆ ಹೋಗಲ್ಲ, ಮನೆಗೆ ಕೂತು ಕೆಲಸ ಮಾಡ್ಬೇಕಾದ್ರೆ ಸರ್ ಕೋಳಿ ಸಾಕಾಣಿಕೆ ಮಾಡೋದು ನಮ್ಮದು ಮಾಹಿತಿ ಹೇಳ್ತೀವಿ. ಅಂದ್ರೆ ಈಗ ಮರಿಗಳನ್ನ ನೀವು ಡೆಲಿವರಿ ಹೆಂಗೆ ಕೊಡ್ತೀರಣ್ಣ? ಅಂದ್ರೆ ಬಾಕ್ಸ್ ಎಲ್ಲ ಕೊಡ್ತಾರೆ ಹೆಂಗೆ ಕೊಡ್ತೀರಾ ಸರ್? ನಮ್ಮಲ್ಲಿ ಟ್ರೈ ಇದಾವೆ ಸರ್. ಸರ್. ಟ್ರೈಯಲ್ಲಿ ನಾವೇ ನಮ್ಮದೇ ಗಾಡಿ ಓನ್ ಗಾಡಿ ಇದೆ ಸರ್. ಓನ್ ಗಾಡಿ ಟ್ರೈ ಅವ್ರ ಶೆಡ್ಡಿನವರೆಗೂ ನಾವೇ ಒಯ್ದು ಫ್ರೀಯಾಗಿ ಕೊಡ್ತೀವಿ ಸರ್. ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ಫ್ರೀ ಡೆಲಿವರಿ. ಮತ್ತಂದ್ರೆ ಮೊಟ್ಟೆ ಸರ್, ಮೊಟ್ಟೆ ಬೈಬೇಕು ಹೋಗ್ತದೆ ಸರ್. ಎಷ್ಟಾಗಿ ಮೊಟ್ಟೆ ಇರಲ್ಲ ಸರ್, ಬೈಬೇಕು ಹೋಗ್ತೀವಿ. ನೀವು ಮೊಟ್ಟೆ ನಾವೇ ಪರ್ಚೇಸ್ ಮಾಡ್ತೀವಿ ಸರ್. ಹೆಂಗೆ ಪರ್ಚೇಸ್ ಸರ್? ಮಾರ್ಕೆಟಿಂಗ್ ರೇಟ್ ಸರ್ ಬೇಸಿಗೆ ಕಾಲದಾಗ ಕಡಿಮೆ ಇರ್ತದೆ ಸರ್. ಮಳೆಗಾಲ ಚಳಿಗಾಲ ರೇಟ್ ಹೆಚ್ಚಿರುತ್ತೆ. ಹೋಲ್ಸೇಲ್ ರೇಟ್ನ ಏನು ಬರ್ತದೆ ಸರ್, ಹೋಲ್ಸೇಲ್ ರೇಟ್ನ ತೊಗೊಂಡ್ಬಿಡ್ತೀವಿ ಸರ್. ಹೋಲ್ಸೇಲ್ ರೇಟ್ನ ನಾವೇ ತೊಗೊಂಡ್ಬಿಡ್ತೀವಿ ಸರ್. ಎಷ್ಟಾಗಿ ಇರಲ್ಲ ಸರ್ ಮೊಟ್ಟೆಗಳು. ನಾವು ನಮ್ಮಲ್ಲಿ ಮರಿ ಒಯ್ದವರು ತೊಗೊಂಡ್ಬಿಡ್ತೀವಿ ಸರ್ ಮೊಟ್ಟೆ. ಈಗ ಹಂಗತ್ತೆ ಯಾರು ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ? ಈಗ ಮೊಟ್ಟೆ ಕೊಡ್ತಾರೆ ಸರ್. ಆಲ್ರೆಡಿ ಕೊಡ್ತಾ ಇದ್ದಾರೆ. ಎಷ್ಟು ಮೊಟ್ಟೆ ಕಲೆಕ್ಟ್ ಮಾಡ್ತೀರಿ ಸರ್? ನಾವು ನಮಗೆ ಡೈಲಿ ಇಲ್ಲಾಂದ್ರೆ 1,500 ತನಕ ಮೊಟ್ಟೆ ಕೊಡ್ತಾರೆ ಸರ್. ಏನು ಮಾಡ್ತೀರಣ್ಣ ಅಷ್ಟೊಂದು ಮೊಟ್ಟೆ ಸರ್? ನಾವೇ ಮೊಟ್ಟೆ ತೊಗೊಂಡು ಸರ್ ಮತ್ತೆ ಮರಿ ತೆಗಿತೀವಿ ಸರ್. ನಾವೇ ಕೊಟ್ಟಿರ್ತೀವಿ ಕೋಳಿ, ನಮಗೆ ಗ್ಯಾರಂಟಿ ಇರ್ತದೆ ಸರ್. ನಾವು ಸೋನಾಲಿ ಕೋಳಿ ಕೊಟ್ಟಿರ್ತೀವಿ, ಗ್ಯಾರಂಟಿ ಇರ್ತಾವೆ ರೀ. ನಮ್ಮಲ್ಲಿ ತೊಗೊಂಡ್ರೆ ಬಳಿ ಅದಕ್ಕೆ ನಮ್ಮಲ್ಲಿ ಕೋಳಿ ಯಾರು ಇದ್ದಿರ್ತಾರೆ ಅವ್ರ ಬಳಿ ಮೊಟ್ಟೆ ನಾವು ಖರೀದಿ ಮಾಡಿ ಮತ್ತೆ ಇನ್ಕ್ಯುಬೇಟರ್ ಮಷಿನ್ದಾಗ ಇಟ್ಟು ಮತ್ತೆ ಮರಿ ತೆಗೆದು ಅವೇ ಮರಿ ಮತ್ತೆ ಸಾಕಾಣಿಕೆ ಮಾಡಿ ದೊಡ್ಡ ಮಾಡಿ ಕಸ್ಟಮರ್ಗಳು ಕೊಡ್ತೀವಿ ಸರ್. ನಿಮ್ದೊಂಥರ ಏನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಮೊಟ್ಟೆ ಒಳ್ಳೆ ಬೈಬೇಕು ಮಾಡೋದು? ಹಾಂ ಮಾಡ್ತೀವಿ ಸರ್. ಹೌದು ಸರ್. ಹೌದು. ಈಗ ನಿಮ್ಮ ಹತ್ರ ಮರಿ ಸಿಗ್ತಾ ಇದೆ. ಒಂದು ಮರಿ ಅದರ ಇವತ್ತಿನ ಒಂದು ದಿನದ ಮರಿ ಬೇಕಂದ್ರೆ ಏನು ಪ್ರೈಸ್ ಇರುತ್ತೆ? 1 ತಿಂಗಳು ಮರಿ ಬೇಕಂದ್ರೆ ಏನು ಪ್ರೈಸ್ ಇರುತ್ತೆ ಸರ್? 1 ಡೇ ಮರಿ ಬೇಕಾದ್ರೆ ಸರ್ ನಾವು 30 ರೂಪಾಯಿ ಮರಿ ಕೊಡ್ತೀವಿ ಸರ್. 1 ಡೇ ಬೇಕಾದ್ರೆ ಸರ್. ಈಗ 1 ತಿಂಗಳು ಮರಿ ಬೇಕಾದ್ರೆ ಸರ್ ನಾವು 80 ರೂಪೀಸ್ ಮರಿ ಕೊಡ್ತೀವಿ ಸರ್. 80 ರೂಪಾಯಿ ಫ್ರೀ ಡೆಲಿವರಿ ಸರ್. ನಾವು ಫ್ರೀ ಡೆಲಿವರಿ ಸರ್. ಆದರೆ ಎಷ್ಟು ಮರಿ ತಗೊಂಡ್ರೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್? 1,000 ಮರಿ ತೊಗೊಂಡ್ರೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ಎಷ್ಟು ದೂರ ಇರಲ್ಲ ಸರ್. 1,000 ಮರಿ ಆಲ್ ಕರ್ನಾಟಕ ಎಷ್ಟು ದೂರ ಇರಲಿಕ್ಕೆ 1,000 ಮರಿ ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ನೋಡಿ 1,000 ನೀವು ಮರಿ ಏನಾದರೂ ತೊಗೊಂಡ್ರಿ ಅಂತಂತಂದರೆ ನಿಮ್ಮ ಮನೆಗೇನೆ ತೊಗೊಂಬಂದು ಅವರೇ ಮುಟ್ಟಿಸ್ತಾರೆ 1,000 ಮರಿನ. ಆದರೆ ಈಗ ತೊಗೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಮರಿ ಬಾಕ್ಸಲ್ಲಿ ಹಾಕೊಂಡು ಹೋಗ್ತಿರ್ತೀರಿ, ಸತ್ತೋಗೋದು ಈ ಥರ ಏನಾರು ಆಗುತ್ತಾ ಅಂತ ಏನಾರು ಎಕ್ಸ್ಟ್ರಾ ಗ್ರೇಸ್ ಹಾಕಿ ಕೊಡ್ತೀರಾ? ಹಾಂ ಸರ್, ಎಕ್ಸ್ಟ್ರಾ ಹಾಕಿ ಕೊಡ್ತೀವಿ ಸರ್. ಶೆಡ್ಡಿ ಅಲ್ಲಿ ಹೋಗೋವರೆಗೂ ನಾವು ನಮ್ಮ ಮರಿಗಳು ನಮ್ಮ ಜವಾಬ್ದಾರಿ ಸರ್. ಅಲ್ಲಿ ಅವ್ರಿಗೆ ಎಣಿಸ್ಕೊಡ್ತೀವಿ ಸರ್. ಶೆಡ್ಡಿ ಹೋಗೋ ಮತ್ತು 1,000 ಮರಿ ಕೊಟ್ಟು ಮ್ಯಾಗ 10 ಮರಿ ಎಕ್ಸ್ಟ್ರಾ ಕೊಟ್ಟು ಬಂದಿರ್ತೀವಿ ಸರ್. ಒಂದೇ ಒಂದು ಮರಿ ಸತ್ತರೂ ಕೂಡ ಅದು ನಮ್ಮ ಜವಾಬ್ದಾರಿ ಸರ್, ಅವ್ರ ಜವಾಬ್ದಾರಿ ಅಲ್ಲ ಸರ್. ಈಗ ಹಂಗಂದ್ರೆ ಎಷ್ಟು ಟೋಟಲಾಗಿ ಕೊಟ್ಟಿದ್ದೀರಾ ಸರ್? ಇಲ್ಲಿ ಟೋಟಲ್ ಸರ್ 6 ವರ್ಷದಲ್ಲಿ ಟೋಟಲ್ 2.5 ಲಕ್ಷ ಮರಿಗಳು ಕೊಟ್ಟೇನೆ ಸರ್ ನಾ ಇಡೀ ಆಲ್ ಕರ್ನಾಟಕ ಸರ್. 6 ವರ್ಷದಲ್ಲಿ 2.5 ಲಕ್ಷ ಮರಿಗಳು ಕೊಟ್ಟೇನೆ ಸರ್ ಆಲ್ ಕರ್ನಾಟಕದ ಎಲ್ಲ ಜಿಲ್ಲೆ ಕೊಟ್ಟಿವಿ ಸರ್ ಆಲ್ಮೋಸ್ಟ್ ರೀ. ಹಾಗೆ ಮಹಾರಾಷ್ಟ್ರಕ್ಕೂ ಕೂಡ ಕೊಟ್ಟಿವಿ ಸರ್. ನಾವು ಆಂಧ್ರ ಪ್ರದೇಶ ಹೈದರಾಬಾದ್ಗೂ ಕೊಟ್ಟಿವಿ ಸರ್. ಹೈದರಾಬಾದ್ ಕೊಟ್ಟಿವಿ ಸರ್, ಹೋಲ್ಸೇಲ್ದಾಗ ಕೊಟ್ಟಿವಿ ಸರ್. ನೋಡಿ, ಇದು ನಮ್ಮ ಕೃಷ್ಣಣ್ಣವರ ಸಾಧನೆ. ಯಾಕಂದ್ರೆ ಇವತ್ತು ಅವರು ಒಳ್ಳೆ ಎಜುಕೇಟೆಡ್ ಆಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಮಾಜಿ. ಈಗ ಆಲ್ರೆಡಿ ಮುಗೀತಲ್ಲ ಫೀಲ್ಡ್. ಈಗ ಅವ್ರ ಫೀಲ್ಡ್ ಮುಗೀತು, ಮಾಜಿ ಆಗ್ಬಿಟ್ರು ಆಲ್ರೆಡಿ. ಅದನ್ನೆಲ್ಲ ಹೊರತುಪಡಿಸಿ ಅವರು ಅದ್ಭುತ ಉದ್ಯಮಿ, ಜೊತೆಗೆ ಒಳ್ಳೆ ಕನಸ್ಗಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನೋಡಿ, ಯುವಕರು ಕೆಲಸ ಇಲ್ಲ ಅಂತಂದು ಎಷ್ಟೋ ಯುವಕರು ಮನೇಲಿ ಇರ್ತಾರೆ. ಆದ್ರೆ ಅವರು ಕೊರೋನಾ ಟೈಮಲ್ಲಿ ಶುರುವಾದಂತ ಈ ಬಿಸ್ನೆಸ್ನ ತುಂಬಾ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ತನ್ನಂತೆ ಇರುವಂತ ಎಷ್ಟೋ ಯುವಕರಿಗೆ ಟ್ರೈನಿಂಗ್ ಕೊಡ್ತಾರೆ. ಕೋಳಿ ಸಾಕಾಣಿಕೆ
ತರಬೇತಿನ ಅವರು ಇಲ್ಲೇ ಬಂದು ಇದ್ದು ಒಂದು 5 ದಿನ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಟ್ಟು ಅದೆಲ್ಲ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಮರಿ ಸೇಲ್ ಮಾಡ್ತಾರೆ. ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಕೋಳಿ ಮರಿ ಬೇಕು, ಸೋನಾಲಿ ಕೋಳಿ ಮರಿ ಬೇಕು ಅಂತಂದ್ರೆ ಆಲ್ಮೋಸ್ಟ್ ಜವಾರಿ ಕೋಳಿದ ಏನು ಗುಣಲಕ್ಷಣಗಳು ಇರ್ತವೆ ಅದೇ ಗುಣಲಕ್ಷಣಗಳು ಸೋನಾಲಿ ಕೋಳಿಯಲ್ಲೂ ಇರುತ್ತೆ. ಸೊ ಅಂಥ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ನಿಮ್ಗೆ ಸೋನಾಲಿ ಕೋಳಿ ಮರಿಗಳು ಅಥವಾ ಸೋನಾಲಿ ಬಿಟ್ಟು ಬೇರೆ ತಳಿನೂ ಬೇಕಂದ್ರೆ ಅವ್ರು ತರಿಸ್ಕೊಡ್ತಾರೆ. ಈಗ ಅವರು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇರೋದು ಸೋನಾಲಿಗೆ. ಯಾಕಂತಂದ್ರೆ ಸೋನಾಲಿಗೆ ಒಂದು ವರ್ಷಕ್ಕೆ 160ರಿಂದ 180 ಮೊಟ್ಟೆ ಕೊಡುತ್ತೆ. ಜೊತೆಗೆ 2 ವರ್ಷ ಆಗೋಷ್ಟರಲ್ಲಿ ಅದು ನಿಮಗೆ ಒಳ್ಳೆ ತೂಕ ಬರೋದ್ರಿಂದ, ಊಟ ಮಾಡೋರಿಗೆ ಒಳ್ಳೆ ರುಚಿ ಕೂಡ ಇರೋದ್ರಿಂದ ಅದ್ರ ಮಾಂಸ. ಸೊ ಹಂಗಾಗಿ ಸೋನಾಲಿ ಕೋಳಿನ ಅವರು ಮರಿನ ಸೇಲ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮಗೆ ಕೋಳಿ ಮರಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ. ಒಂದ್ಸರಿ ರಾಧಾಕೃಷ್ಣನ್ ಅವ್ರಿಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಜೊತೆಗೆ ನಿಮಗೆ ಮರಿ ಬೇಕಂದ್ರೂ ಕೂಡ ಅವರೇ ಸಪ್ಲೈ ಮಾಡಿಕೊಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ದಯವಿಟ್ಟು ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ನಮಸ್ಕಾರ.